ಹೋಳಿ ಹಬ್ಬ ಮತ್ತು ರಂಜಾನ್ ಹಬ್ಬದ ನಿಮಿತ್ತ ಕಟಕೋಳ ಪೊಲೀಸ್ ಠಾಣೆಯಲ್ಲಿ ಶಾಂತಿ ಸಭೆ ನಡೆಯಿತು. ಕಟಕೋಳ ಪೊಲೀಸ್ ಠಾಣೆ ವ್ಯಾಪ್ತಿಯ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಹಿಂದಿನಿಂದಲೂ ಹಿಂದೂ ಮುಸ್ಲಿಂ ಬಾಂಧವರು ಎಲ್ಲ ಹಬ್ಬಗಳನ್ನು ಶಾಂತಿಯುತವಾಗಿ ನಡೆಸಿಕೊಂಡು ಬಂದಿರುತ್ತೀರಿ. ಈ ವರ್ಷ ಕೂಡ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಶಾಂತಿ ಸೌಹಾರ್ದತೆ ಕಾಪಾಡಬೇಕು. ಅದರ ಜೊತೆಗೆ ಪೊಲೀಸ್ ಇಲಾಖೆಗೆ ಸಹಕರಿಸಬೇಕು. ಕಟಕೋಳ ಪೊಲೀಸ್ ಠಾಣೆ ವ್ಯಾಪ್ತಿಯ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಹೋಳಿ ಹಬ್ಬ ಹಾಗೂ ರಂಜಾನ್ ಹಬ್ಬವನ್ನು ಹಿಂದೂ ಹಾಗೂ ಮುಸ್ಲಿಂ ಬಾಂಧವರು ಹಿರಿಯರ ಮಾರ್ಗದರ್ಶನದಲ್ಲಿ ಹಾಗೂ ಪೊಲೀಸ್ ಇಲಾಖೆಯೊಂದಿಗೆ ಸಹಕರಿಸಿ ಶಾಂತಿ ಕಾಪಾಡಿಕೊಂಡು ಯಾವುದೇ ತರಹದ ಅಹಿತಕರ ಘಟನೆಗಳು ನಡೆಯದಂತೆ ಹಬ್ಬವನ್ನು ಆಚರಿಸಬೇಕು. ಯಾವುದೇ ತರಹದ ಅಹಿತಕರ ಘಟನೆ ಕಂಡುಬಂದಲ್ಲಿ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಕಟಕೋಳ ಪಿಎಸ್ಐ ಬಸವರಾಜ್ ಕೊಣ್ಣೂರೆ ಸರ್ ಹೇಳಿದರು. ನಂತರ ಸುತ್ತಮುತ್ತಲಿನ ಗ್ರಾಮದ ಹಿರಿಯರು ಮಾತನಾಡಿ, ನಾವೆಲ್ಲರೂ ಪೊಲೀಸ್ ಇಲಾಖೆ ಕಾನೂನಿಗೆ ಸಹಕರಿಸೋಣ. ಈ ಹಿಂದೆ ಯಾವುದೇ ಗಲಾಟೆಗಳು ನಡೆದಿರೋದಿಲ್ಲ. ಈ ವರ್ಷ ಕೂಡ ಶಾಂತತೆ ಕಾಪಾಡಿ ಎಲ್ಲ ಜನಾಂಗದವರು ಒಗ್ಗಟ್ಟಿನಿಂದ ಹಬ್ಬವನ್ನು ಆಚರಿಸುತ್ತೇವೆ ಎಂದರು. ಇದೇ ಸಂದರ್ಭದಲ್ಲಿ ಎಸ್ಎನ್ ಶಿಂಗಾರಕೊಪ್ಪ, ಮಲ್ಲನಗೌಡ ಸುರಗ್, ಬಾಳಪ್ಪ ಹಂಜಿ, ಹಜರತ್ ಪೈಲ್ವಾನ್, ಶಿವಪ್ಪ ಮುನ್ವಳ್ಳಿ, ಸಂಜು ಶೆಟ್ಟಿ ಸದಾವರ್ತಿ, ಅಜ್ಜಪ್ಪ ಪಾನಿ, ಡಾಕ್ಟರ್ ಲಕ್ಷ್ಮಣ್ ಕಾಮಣ್ಣವರ್, ವೆಂಕಟ್ ಜಾಧವ್, ಅಕ್ಬರ್, ರಂಜಾನ್ ಹೀಗೆ ಇನ್ನೂ ಸಾಕಷ್ಟು ಜನ ಉಪಸ್ಥಿತರಿದ್ದರು. ಶಾಂತಯುತವಾಗಿ ನಡೆಸಬೇಕಂತೇಳಿ ಮಾನ್ಯ PSI ಸಾಹೇಬ್ ಕೊಣ್ಣೂರು ಸರ್ ಅವರು ಇವತ್ತು ಎಲ್ಲರೂ ಹೇಳಿದರು. ಎಲ್ಲ ಸಮಾಜದವರು ಒಂದು ಒಗ್ಗಟ್ಟಿನಿಂದ ಯಾವುದೇ ಅಹಿತಕರ ಘಟನೆ ನಡೀಲಾರ್ದಂಗೆ ಹಬ್ಬನ ಆಚರಿಸಿದ್ವಿ. ಯಾಕಂದರೆ ಇವತ್ತು ಬಣ್ಣ ಗಜುವಾಗ ಒಂದು ಉರುಪು ಇರ್ತೈತಿ. ಆ ಉರುಪು ಒಳಗೆ ಯಾವುದೇ ಅಹಿತಕರ ಘಟನೆ ಮಾಡಬೇಡ್ರಿ ಅಂತೇಳಿ ಹಿರಿಯರನ್ನು ಅದಕ್ಕೆ ಸ್ವಲ್ಪ ನೀವು ಜವಾಬ್ದಾರಿಯನ್ನು ತಗೊಳ್ಳಿ ಅಂತೇಳಿ ಆ ಉದ್ದೇಶದಿಂದ PSI ಸಾಹೇಬರು ಹೇಳಿದರು. ಅವ್ರು ಹೇಳಿದ ಹಾಗೆ ನಾವು ಎಲ್ಲ ಗುರು ಹಿರಿಯರು ಅವ್ರಿಗೆ ಒಂದು ಮಾತು ಕೊಟ್ಟಿದ್ವಿ. ಆಯ್ತು ಸರ್, ನಾವು ಪ್ರತಿ ವರ್ಷ ಯಾವುದೇ ಈ ಥರ ನಾವು ಪ್ರತಿ ವರ್ಷ ನಡೆಸ್ಕೊಂಡು ಬಂದಿದ್ವಿ. ಯಾವುದೇ ರೀತಿ ಘಟನೆ ನಡೆದಿಲ್ಲ, ಇನ್ನು ಮುಂದೂ ನಡೀಲಾರ್ದಂಗೆ ನಾವು ನಡೆಸ್ಕೋತೀವಿ ಅಂತೇಳಿ ಕಾಕಾರು ಎಲ್ಲರೂ ಹೇಳಿದರು. ಯಾವುದೇ ರೀತಿಯಾಗಿ ಇನ್ನು ಇದು ಹೋಳಿ ಹಬ್ಬವನ್ನು ಯಾವುದೇ ಹಿತಕರ ಘಟನೆ ನಡೆದಂಗೆ ಎಲ್ಲ ಸಮಾಜದವರು ಕೂಡಿಕೊಂಡು ನಡೆಸ್ತೀವಿ ಅಂತೇಳಿ ಈ ಸಂದರ್ಭದಾಗ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಒಂದು ಎರಡು ಮಾತು ಮಾತಾಡೋಕ್ಕೆ ಅವಕಾಶ ಕೊಟ್ಟಿರ್ತಾರೆ ಸಾಹೇಬ್ರಿಗೆ ಎಲ್ಲರಿಗೂ ನಮಸ್ಕಾರ. ಪೂರ್ವಭಾವಿ ಸಭೆಗೆ ತಮ್ಮೆಲ್ಲರನ್ನ ಸ್ವಾಗತ. ಯಾಕಂದರೆ ಇನ್ನೊಂದು ನಮ್ಮಲ್ಲಿ ಹಬ್ಬ ಬರಲಿ, ಯಾವುದೇ ಧರ್ಮದ ಹಬ್ಬ ಇರಲಿ, ಗಣೇಶ ಹಬ್ಬ ಆಗಲಿ, ಬಕ್ರೀದ್ ಹಬ್ಬ ಆಗಲಿ, ರಂಜಾನ್ ಹಬ್ಬ ಆಗಲಿ, ಏನೇ ಬಂದು ನಮ್ಮಲ್ಲಿ ಸೌಹಾರ್ದಯುತವಾಗಿ ಶಾಂತಿಯುತವಾಗಿ ಮಾಡಬೇಕಾದ ಇರ್ತದೆ. ನಿಮ್ಮ ಮನಸ್ಸಾಗಿರ್ತದೆ, ನಮ್ಮ ಮನಸ್ಸಾಗಿರ್ತದೆ, ಹಂಗ ಆಗ್ತಾ ಹೋಗ್ತೀವಿ. ಭಾಳ ಸಾಮರಸ್ಯ ಸೌಹಾರ್ದತೆ ಅವೆಲ್ಲ ಸಂಸ್ಕೃತಿಗಳು ಅದು ನಮ್ಮ ಒಂದು ಜವಾಬ್ದಾರಿ ಇದೆ. ನಾವೆಲ್ಲ ಮಾಡ್ತೀವಿ, ಆದರೂ ನಮಗೊಂದು ಇನ್ನೆಲ್ಲ ಅದೇನಂತಾರೆ ಮಕ್ಕಳು ತಂದೆತಾಗಿ ಎಲ್ಲರೂ ಮಕ್ಕಳು ಚಿಂತೆ ಆಡೋಂಗ ಈಗ ಹಬ್ಬಗಳಂದ್ರೆ ನಮ್ಮ ಮಕ್ಕಳಿದ್ದಾಗ ಹೋಗಲ್ಲ. ಯಾಕಂದ್ರೆ ಅವೆಲ್ಲ ಚೆಂದಾಗಿ ಹೋದ್ರೆ ನಮ್ಮದು ಶಾಂತ ಇರ್ತದೆ. ಇಲಾಖೆಗಳಾಗಲಿ ಅಥವಾ ನಮ್ಮ ಊರಿಗಾಗಲಿ ನಮ್ಮ ಇಲಾಖೆ ಆ ಕಾರಣ ನಾವು ನೀವು ಒಂದು ಮಾತಾಡಿಕೊಂಡು ಬೇರೆ ಕೆಲವು ಸಮಸ್ಯೆಗಳು ನಮ್ಮ ಗಮನಕ್ಕೆ ತಂದಿರಂಗಿಲ್ಲ. ನಿಮ್ಮ ಗಮನಕ್ಕೆ ತಂದಿರ್ತಾರೆ ಬೇರೆ ಊರಾಗ ಏನು ಸಮಸ್ಯೆ ಇರ್ತಾರೆ, ಹಿಂದಿನ ಆರ್ಥಿಕ ಹಿಂಗಾಗಿ ಸಮಸ್ಯೆ ಆಗಿತ್ತು. ಈ ಹಬ್ಬಕ್ಕೆ ನಮ್ಗೆ ಬೇಡ ನಾವೇನು ಮ್ಯಾಗಿನ ಅಧಿಕಾರಿಗಳು